ನಮಸ್ಕಾರ. ಚುನಾವಣೆಗಳು ಅಂದ್ರೆ ಕೇವಲ ವ್ಯಕ್ತಿಗಳ ಆಟ ಅಂತ ತುಂಬಾ ಜನ ಅನ್ಕೊಂಡಿದ್ದಾರೆ. ಆದ್ರೆ ಅದು ನಿಜವಲ್ಲ. ಇದು ಜನರ ಅಗತ್ಯತೆಗಳನ್ನ ಆಳವಾಗಿ ಅರ್ಥ ಮಾಡ್ಕೊಂಡು ಅವರ ಬದುಕನ್ನ ಉತ್ತಮಪಡಿಸೋ ಆಡಳಿತವನ್ನ ರೂಪಿಸೋ ಒಂದು ವಿಜ್ಞಾನ. ಮದ್ದೂರಿನ ಈ ಫಲಿತಾಂಶ ಇದು ಕೇವಲ ಒಬ್ಬರ ಗೆಲುವು, ಇನ್ನೊಬ್ಬರ ಸೋಲಿನ ಕಥೆಯಲ್ಲ. ಬದಲಿಗೆ ಆಡಳಿತ ಹೇಗಿರಬೇಕು ಅಂತ ಮತದಾರರು ಕೊಟ್ಟಿರೋ ಒಂದು ಸ್ಪಷ್ಟವಾದ ತೀರ್ಪು. ಬನ್ನಿ, ಈ ಸಂಖ್ಯೆಗಳ ಆಳಕ್ಕೆ ಇಳಿದು ಅದರಲ್ಲಿ ಅಡಗಿರುವ ಜನರ ಧ್ವನಿಯನ್ನ, ಅವರ ಆಶಯಗಳನ್ನ ಕೇಳೋಣ. ಸರಿ, ನಮ್ಮ ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ನಾವು 6 ಹಂತಗಳಲ್ಲಿ ಮದ್ದೂರಿನ ಜನಾದೇಶವನ್ನ ಅರ್ಥ ಮಾಡಿಕೊಳ್ಳೋಣ. ಮೊದಲು ಈ ಜನಾದೇಶದ ಮಹತ್ವ ಏನು ಅಂತ ನೋಡೋಣ. ಆಮೇಲೆ ಮಣ್ಣಿನ ಧ್ವನಿಯನ್ನ ಕೇಳೋಣ, ಅಂದ್ರೆ ಅಲ್ಲಿನ ಜನರ ಬದುಕಿನ ವಾಸ್ತವ ಏನು ಅಂತ ತಿಳಿಯೋಣ. ಆಮೇಲೆ ನಂಬರ್ಗಳ ಕಥೆಯನ್ನ ಓದಿ ಒಂದು ದೊಡ್ಡ ರಾಜಕೀಯ ಬದಲಾವಣೆಯನ್ನ ಗಮನಿಸೋಣ. ಮುಂದೆ ಈ ಬದಲಾವಣೆ ಯಾಕಾಯ್ತು ಅನ್ನೋದರ ಹಿಂದಿನ ಕಾರಣಗಳನ್ನ ನೋಡಿ ಆಡಳಿತಕ್ಕೆ ಒಂದು ನೀಲನಕ್ಷೆಯನ್ನ ರೂಪಿಸಿ ಕೊನೆಗೆ ಮುಂದಿನ ದಾರಿ ಏನು ಅಂತ ಯೋಚಿಸೋಣ. ಯಾವುದೇ ರಾಜಕೀಯವನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಮೊದಲು ನಾವು ಆ ಭೂಮಿ ಮತ್ತೆ ಅಲ್ಲಿನ ಜನರನ್ನ ಗೌರವದಿಂದ ಅರ್ಥ ಮಾಡ್ಕೊಳ್ಬೇಕು. ಮದ್ದೂರಿನ ರಾಜಕೀಯದ ಬೇರುಗಳು ಅಲ್ಲಿನ ಮಣ್ಣಿನಲ್ಲಿವೆ. ಆ ಮಣ್ಣು ಏನ್ ಹೇಳ್ತಿದೆ ಅಂತ ನಾವೀಗ ಕೇಳಲೇಬೇಕು. ನೋಡಿ, ಮದ್ದೂರು ಮೂಲಭೂತವಾಗಿ ಒಂದು ಕೃಷಿ ಪ್ರಧಾನ ಸಮಾಜ. ಇಲ್ಲಿನ ಜೀವನ, ಇಲ್ಲಿನ ಆರ್ಥಿಕತೆ, ಇಲ್ಲಿನ ರಾಜಕೀಯ ಅಕ್ಷರಶಃ ಎಲ್ಲವೂ ಕೃಷಿ, ಋತುಮಾನ ಮತ್ತು ನೀರನ್ನೇ ಅವಲಂಬಿಸಿದೆ. ಇಲ್ಲಿನ ರೈತನ ಬೆವರಿನ ಹನಿಯೇ ಇಲ್ಲಿನ ರಾಜಕೀಯದ ದಿಕ್ಕನ್ನ ಕೊನೆಗೆ ನಿರ್ಧರಿಸುತ್ತೆ. ಇಲ್ಲಿನ ಅಂಕಿಅಂಶಗಳನ್ನ ಗಮನಿಸಿ. 88% ಗ್ರಾಮೀಣ ಪ್ರದೇಶ, ಒಕ್ಕಲಿಗ, ಕುರುಬ ಮತ್ತು ಪರಿಶಿಷ್ಟ ಜಾತಿ ಪಂಗಡದ ಸಮುದಾಯಗಳು ಇಲ್ಲಿ ಪ್ರಬಲವಾಗಿವೆ. ಆದ್ರೆ ಇಲ್ಲಿ ನಾವು ಆಳವಾಗಿ ಗಮನಿಸಬೇಕಾದ ಅಂಶ ಅಂದ್ರೆ ಸಾಕ್ಷರತಾ ಪ್ರಮಾಣ. ರಾಜ್ಯದ ಸರಾಸರಿಗಿಂತ ಕಡಿಮೆ, ಕೇವಲ 68.6%. ಇದು ಬರೀ ಒಂದು ನಂಬರ್ ಅಲ್ಲ ಅಲ್ವಾ, ಇದು ಅಭಿವೃದ್ಧಿಯಲ್ಲಿರೋ ಅಂತರವನ್ನ ತೋರಿಸುತ್ತೆ. ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆ ಶಿಕ್ಷಣ ಬೇಕು, ಅವಕಾಶಗಳು ಬೇಕು ಅನ್ನೋ ಒಂದು ದೊಡ್ಡ ಮೌನವಾದ ಕೂಗಿದು. ಸರಿ, ಈಗ ಅಸ್ಲಿ ಕಥೆ ಶುರುವಾಗೋದು ನಂಬರ್ಗಳಲ್ಲಿ. ಈ ಸಂಖ್ಯೆಗಳು ಕೇವಲ ಅಂಕಿಯಲ್ಲ, ಇವು ಮತದಾರರ ಮನಸ್ಥಿತಿಯಲ್ಲಿ ಆದ ಒಂದು ದೊಡ್ಡ ಅನಿರೀಕ್ಷಿತ ಬದಲಾವಣೆಯ ಕಥೆಯನ್ನ ಹೇಳ್ತಿವೆ. 2018ರಲ್ಲಿ ನೋಡಿ, ಚಿತ್ರಣ ತುಂಬಾನೇ ಸ್ಪಷ್ಟವಾಗಿತ್ತು. ಜೆಡಿಎಸ್ ಪಕ್ಷಕ್ಕೆ 63%ಕ್ಕೂ ಹೆಚ್ಚು ಮತಗಳು, ಅಂದ್ರೆ 54,000 ಮತಗಳ ಬೃಹತ್ ಅಂತರದಿಂದ ಗೆಲುವು. ಆಗ ಈ ಕ್ಷೇತ್ರವನ್ನ ಜೆಡಿಎಸ್ನ ಭದ್ರಕೋಟೆ ಅಂತಾನೆ ಎಲ್ಲರೂ ಭಾವಿಸಿದ್ರು. ಇದನ್ನ ಭೇದಿಸೋಕೆ ಆಗಲ್ಲ ಅಂತಾನೆ ಎಲ್ಲರ ಲೆಕ್ಕಾಚಾರ ಆಗಿತ್ತು. ಆದ್ರೆ ಕೇವಲ 5 ವರ್ಷದಲ್ಲಿ ನೋಡಿ ಈ ಬದಲಾವಣೆನ. ರಾಜಕೀಯದ ಭೂಪಟವೇ ಅದ್ಲು ಬದಲಾಗಿದೆ. 2023ರಲ್ಲಿ ಜೆಡಿಎಸ್ನ ಮತಪಾಲು ದೊಡ್ಡ ಮಟ್ಟದಲ್ಲಿ ಕುಸಿದೋಯ್ತು. ಕಾಂಗ್ರೆಸ್ 47% ಮತಗಳೊಂದಿಗೆ ಸ್ಪಷ್ಟವಾಗಿ ಗೆದ್ಬಿಡ್ತು. ಇಷ್ಟು ದೊಡ್ಡ ಮಟ್ಟದ ಬದಲಾವಣೆ ಏನನ್ ಹೇಳುತ್ತೆ? ಜನರಿಗೇನೋ ಬೇಜಾರಾಗಿದೆ, ಅವ್ರಿಗೆ ನಿಜವಾದ ಬದಲಾವಣೆ ಬೇಕು ಅಂತ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಆದರೆ ಈ ಇಡೀ ಕಥೆಯಲ್ಲಿ ಅತಿ ಮುಖ್ಯವಾದ ಸಿಗ್ನಲ್ ಅಂದ್ರೆ ಇದು. ಬಿಜೆಪಿಯ ಮತಪಾಲು ಎಲ್ಲಿತ್ತು, ಎಲ್ಲಿಗ್ ಬಂತು ನೋಡಿ. 2.4%ಇಂದ ನೇರವಾಗಿ 16% ಹತ್ರ, ಅಂದ್ರೆ 13.4% ಜಿಗಿತ. ಇದು ಸುಮ್ಮನೆ ಒಂದು ಸಣ್ಣ ಬದಲಾವಣೆ ಅಲ್ಲ. ಇದು 2 ಪಕ್ಷಗಳ ಹಿಡಿತದಲ್ಲಿದ್ದ ಜಾಗದಲ್ಲಿ 3ನೇ ಶಕ್ತಿ ಹುಟ್ಟುಕೊಳ್ತಿರೋದರ ಸ್ಪಷ್ಟ ಸೂಚನೆ. ಹಾಗಾದ್ರೆ ನಮ್ಮ ಇವತ್ತಿನ ಮುಖ್ಯ ಪ್ರಶ್ನೆ, ಯಾಕೆ ಹೀಗಾಯ್ತು? ಈ ಬದಲಾವಣೆಗೆ ನಿಜವಾದ ಕಾರಣವಾದರೂ ಏನು? ನಾವು ಈ ಡೇಟಾವನ್ನ ಆಳವಾಗಿ ವಿಶ್ಲೇಷಿಸೋ ಮುಂಚೆ ಒಂದು ವಿಷಯವನ್ನ ನೆನಪಲ್ಲಿಡ್ಬೇಕು. ಈ ಸಂಖ್ಯೆಗಳ ಹಿಂದೆ ನಿಜವಾದ ಜನರಿದ್ದಾರೆ. ಅವರ ಬದುಕು, ಅವರ ಭರವಸೆಗಳಿವೆ. ಪ್ರತಿಯೊಬ್ಬ ವ್ಯಕ್ತಿಯ ಘನತೆಯನ್ನ ಗೌರವಿಸೋದು ಮತ್ತು ಸಾರ್ವಜನಿಕವಾಗಿ ಮಾತನಾಡುವಾಗ ಜವಾಬ್ದಾರಿಯಿಂದ ಇರೋದು ಒಂದು ಆರೋಗ್ಯಕರ ಪ್ರಜಾಪ್ರಭುತ್ವದ ಅಡಿಪಾಯ. ನಮ್ಮ ಮಾತುಗಳು ಜನರಿಗೆ ಮಾಹಿತಿ ನೀಡಬೇಕೇ ಹೊರತು ಅವರನ್ನ ಕಿರಳಿಸಬಾರದು. ಸರಿ, ಈ ಅನಿರೀಕ್ಷಿತ ಬದಲಾವಣೆಯ ಹಿಂದಿನ ಅಸಲಿ ಕಾರಣಗಳೇನು? ಇಲ್ಲಿ ವ್ಯಕ್ತಿಗಳ ಬಗ್ಗೆ ಮಾತಾಡೋದು ಬಿಟ್ಟು ಸಿಸ್ಟಮ್ ಬಗ್ಗೆ, ಅಂದರೆ ವ್ಯವಸ್ಥೆಯ ಬಗ್ಗೆ ಮಾತಾಡೋಣ. ಪಕ್ಷದ ಕಾರ್ಯತಂತ್ರ, ಅಭ್ಯರ್ಥಿಯ ಹಿನ್ನೆಲೆ ಮತ್ತೆ ಮುಖ್ಯವಾಗಿ ಜನರ ದಿನನಿತ್ಯದ ಬದುಕಿನ ಮೇಲೆ ಪ್ರಭಾವ ಬೀರುವ ವಿಚಾರಗಳು ಇವೆಲ್ಲ ಹೇಗೆ ಕೆಲಸ ಮಾಡಿವೆ ಅಂತ ನೋಡೋಣ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ಸ್ವಾಟ್ ಅನಾಲಿಸಿಸ್ ಅನ್ನೋ ಒಂದು ಸರಳ ಚೌಕಟ್ಟನ್ನ ಬಳಸೋಣ. ಅಂದ್ರೆ ಒಂದ್ ಕಡೆ ಸಾಮರ್ಥ್ಯಗಳು ಮತ್ತು ಅವಕಾಶಗಳು, ಇನ್ನೊಂದ್ ಕಡೆ ದೌರ್ಬಲ್ಯಗಳು ಮತ್ತು ಸವಾಲುಗಳು. ಬಿಜೆಪಿ ಅಭ್ಯರ್ಥಿಯ ಸ್ಟ್ರೆಂತ್, ಬೃಹತ್ ಬಜೆಟ್ ಇತ್ತು ಮತ್ತು ಯಾವುದೇ ಕಳಂಕವಿಲ್ಲದ ಸ್ವಚ್ಛ ಇಮೇಜ್ ಇತ್ತು. ವೀಕ್ನೆಸ್, ಜನರಿಗೆ ಅವರ ಮುಖ ಅಷ್ಟು ಪರಿಚಯ ಇರಲಿಲ್ಲ, ಕೆಳಮಟ್ಟದಲ್ಲಿ ಸಂಘಟನೆ ದುರ್ಬಲವಾಗಿತ್ತು. ಅವಕಾಶ, ಹೌದು, ಆಡಳಿತ ವಿರೋಧಿ ಅಲೆ ಇತ್ತು ಮತ್ತು ಕಲ್ಯಾಣ ಯೋಜನೆಗಳಿಂದ ಜನರಿಗೆ ಆಯಾಸವಾಗಿತ್ತು.
ಆದರೆ ಜೆಡಿಎಸ್ ಮತ್ತು ಕಾಂಗ್ರೆಸ್ನಂತಹ ಪ್ರಬಲ ಪ್ರತಿಸ್ಪರ್ಧಿಗಳು ಜೊತೆಗೆ ರೈತರ ಸಮಸ್ಯೆಗಳು ಇವೆಲ್ಲ ದೊಡ್ಡ ಸವಾಲುಗಳಾಗಿದ್ವು. ಕೊನೆಗೆ ಯಾವುದೇ ರಾಜಕೀಯ ಫಲಿತಾಂಶ ಅಂದ್ರೆ ಜನರ ದಿನನಿತ್ಯದ ಬದುಕಿನ ಪ್ರತಿಫಲನ. ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗದೆ ಇದ್ದಾಗ, ಓಡಾಡೋ ರಸ್ತೆ ಸರಿಯಿಲ್ದೇ ಇದ್ದಾಗ, ಮನೇಲಿ ಕರೆಂಟ್ ಯಾವಾಗ ಬರುತ್ತೆ ಹೋಗುತ್ತೆ ಅಂತ ಗೊತ್ತಿಲ್ದೇ ಇದ್ದಾಗ, ಕುಡಿಯೋ ನೀರಿನ ಯೋಜನೆಗಳು ಅರ್ಧಕ್ಕೆ ನಿಂತಾಗ ಜನರ ಕೋಪ, ಅವರ ಅಸಮಾಧಾನ ವೋಟ್ ಆಗಿ ಬದಲಾಗುತ್ತೆ. ಯೋಚನೆ ಮಾಡಿ, 31% ಗೆಲುವಿನ ಅಂತರ 5 ವರ್ಷದಲ್ಲಿ ಸಂಪೂರ್ಣವಾಗಿ ಮಾಯವಾಗಿದೆ. ಇದು ಕೇವಲ ಸವೆತ ಅಲ್ಲ, ಇದು ಅಕ್ಷರಶಃ ಒಂದು ರಾಜಕೀಯ ಭೂಕಂಪ. ಆಡಳಿತದ ಮೇಲೆ ಜನರಿಟ್ಟಿದ್ದ ನಂಬಿಕೆ ಪೂರ್ತಿ ಹೋಗಿದೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾಗಿಲ್ಲ. ಸರಿ, ಸಮಸ್ಯೆಗಳನ್ನ ವಿಶ್ಲೇಷಣೆ ಮಾಡಿದ್ದು ಸಾಕು. ಈಗ ಪರಿಹಾರದ ಕಡೆ ನೋಡೋಣ. ಜನರ ಕಷ್ಟಗಳನ್ನ, ದೂರುಗಳನ್ನ ಮತ್ತು ಡೇಟಾವನ್ನೇ ಬಳಸ್ಕೊಂಡು ಒಂದು ಒಳ್ಳೆಯ ಆಡಳಿತದ ಒಂದು ಕಾರ್ಯಸಾಧ್ಯವಾದ ಪ್ಲಾನ್ ಹೇಗೆ ಮಾಡಬಹುದು? ಜನರ ಬೇಸರಕ್ಕೆ 3 ಮುಖ್ಯ ಕಾರಣಗಳಿದ್ವು. 1, ಕಲ್ಯಾಣ ಯೋಜನೆಗಳು ಸರಿಯಾಗಿ ತಲುಪದೇ ಇರೋದು, ಅಂದರೆ ವೆಲ್ಫೇರ್ ಫಟೀಗ್. 2, ರಸ್ತೆ, ನೀರು, ಕರೆಂಟ್ ತರಹದ ಮೂಲ ಸೌಕರ್ಯಗಳ ಕೊರತೆ. ಮತ್ತು 3, ಯುವಕರಿಗೆ ಕೆಲಸ ಇಲ್ಲದಿರೋದು ಮತ್ತು ರೈತರ ನಿರಂತರ ಕಷ್ಟಗಳು. ಈ ಸಮಸ್ಯೆಗಳನ್ನ ನಾವು ಸುಮ್ನೆ ಲಿಸ್ಟ್ ಮಾಡೋದಲ್ಲ. ನೋಡಿ, ಹೀಗೆ ಒಂದು ನಕ್ಷೆಯ ಮೇಲೆ ಗುರ್ತಿಸ್ಬೋದು. ಉದಾಹರಣೆಗೆ, ಚನ್ನಹಳ್ಳಿಯಲ್ಲಿ ನೀರಿನ ಸಮಸ್ಯೆ, ಬೊಮ್ಮಗೊಂಡನಹಳ್ಳಿಯಲ್ಲಿ ಕರೆಂಟ್ ಸಮಸ್ಯೆ, ಬಾಣಾವರದಲ್ಲಿ ಶಾಲೆಗಳ ಸಮಸ್ಯೆ. ಹೀಗೆ ಮಾಡಿದಾಗ ಎಲ್ಲಿ ಕೆಲಸ ಮಾಡಬೇಕು, ಏನ್ ಮಾಡಬೇಕು ಅಂತ ನಿಖರವಾಗಿ ಗೊತ್ತಾಗುತ್ತೆ. ಇದು ನೋಡಿ, ಒಂದು ಪಕ್ಕಾ ಕಾರ್ಯಸಾಧ್ಯವಾದ ನೀಲನಕ್ಷೆ. 50 ಕೋಟಿ ರೂಪಾಯಿ ಹಾಕಿ ಒಂದು ಬೃಹತ್ ನೀರಾವರಿ ಯೋಜನೆ ಮಾಡಿದ್ರೆ ಅದರಿಂದ ವಾರ್ಷಿಕ 200 ಕೋಟಿ ರೂಪಾಯಿಗಳ ಕೃಷಿ ಉತ್ಪನ್ನ ಬರುತ್ತೆ. 25 ಕೋಟಿಯಲ್ಲೇ ಒಂದು ಐಟಿ ಮತ್ತು ಕೌಶಲ್ಯ ಕೇಂದ್ರ ಮಾಡಿದ್ರೆ 5,000 ಯುವಕರಿಗೆ ಇಲ್ಲೇ ಕೆಲಸ ಸಿಗುತ್ತೆ. 30 ಕೋಟಿ ರಸ್ತೆಗೆ ಖರ್ಚು ಮಾಡಿದ್ರೆ ಸ್ಥಳೀಯ ವ್ಯಾಪಾರ ವಹಿವಾಟು ಹೆಚ್ಚಾಗುತ್ತೆ. ಇದೇ ಆಡಳಿತಕ್ಕಾಗಿ ಡೇಟಾ ಇಂಜಿನಿಯರಿಂಗ್ ಅಂದ್ರೆ. ಆದರೆ ಈ ತರಹ ಡೇಟಾ ಬಳಸುವಾಗ ಒಂದು ಮುಖ್ಯವಾದ ಎಚ್ಚರಿಕೆ ಇರಬೇಕು. ಭಾರತದ ಡಿಜಿಟಲ್ ವೈಯಕ್ತಿಕ ಡೇಟಾ ಸಂರಕ್ಷಣಾ ಚೌಕಟ್ಟಿನ ಪ್ರಕಾರ ಜನರ ಮಾಹಿತಿ ಅನ್ನೋದು ತುಂಬಾ ಸೂಕ್ಷ್ಮವಾದ ವಿಷಯ. ಅದನ್ನ ಗೌರವದಿಂದ, ಅವರ ಅನುಮತಿ ಪಡೆದು ಜವಾಬ್ದಾರಿಯಿಂದ ಬಳಸಬೇಕು. ಆಗ ಮಾತ್ರ ಜನ ಮತ್ತೆ ಆಡಳಿತವನ್ನ ನಂಬುತ್ತಾರೆ. ಸರಿ, ನಾವೀಗ ನಮ್ಮ ವಿಶ್ಲೇಷಣೆಯ ಕೊನೆ ಹಂತಕ್ಕೆ ಬಂದಿದ್ದೇವೆ. ಮದ್ದೂರಿನ ಈ ಕಥೆ ಇದೊಂದು ಎಚ್ಚರಿಕೆಯೂ ಹೌದು. ಅದೇ ಸಮಯದಲ್ಲಿ ಭವಿಷ್ಯದ ರಾಜಕೀಯ ಹೇಗಿರ್ಬೇಕು ಅನ್ನೋದಕ್ಕೆ ಒಂದು ದಾರಿದೀಪವೂ ಹೌದು. ಮದ್ದೂರಿನ ಡೇಟಾ ಕೊಡುವ ಸ್ಪಷ್ಟ ಎಚ್ಚರಿಕೆ ಇದು. ಮತದಾರರನ್ನ ಇನ್ನು ಮುಂದೆ ಹಗುರವಾಗಿ ತೆಗೆದುಕೊಳ್ಳೋಕೆ ಸಾಧ್ಯವಿಲ್ಲ. ಅವರು ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ನಮಗೆ ಸುಳ್ಳು ಭರವಸೆಗಳು ಬೇಕಾಗಿಲ್ಲ, ಕೆಲಸ ಮಾಡಿ ತೋರಿಸಿ ಅಂತ. ಕಾರ್ಯಕ್ಷಮತೆಯ ಈ ಬೇಡಿಕೆಯನ್ನ ನಿರ್ಲಕ್ಷಿಸುವ ನಾಯಕರು ಅಧಿಕಾರದಿಂದ ದೂರವಾಗ್ತಾರೆ. ಈ ಧ್ವನಿ ನಮಗೆಲ್ಲ ಕೇಳಿಸ್ತಿದ್ಯಾ? ಭವಿಷ್ಯದ ರಾಜಕೀಯ ಅದು ಗೆಲ್ಲೋ ಸೋಲೋ ರಾಜಕೀಯ ಅಲ್ಲ, ಅದು ಫಲಿತಾಂಶದ ರಾಜಕೀಯ. ಜನರ ಮಾತನ್ನ ಆಳವಾಗಿ ಕೇಳಿ ಅವರ ಬದುಕನ್ನ ಹಸನು ಮಾಡೋ ರಾಜಕೀಯ. ಅದರ ಯಶಸ್ಸನ್ನ ಗೆದ್ದ ವೋಟುಗಳಿಂದಲಲ್ಲ, ಬದಲಾಗಿ ಉನ್ನತೀಕರಿಸಿದ ಜೀವನಗಳಿಂದ ಅಳೆಯಬೇಕು. ಅದೇ ರಾಜಕೀಯದಾಚೆಗಿನ ನಿಜವಾದ ಉದ್ದೇಶ. ನೀವು ಜನಕೇಂದ್ರಿತ ನಾಯಕರಾಗಲು ಮತ್ತು ನಿಮ್ಮ ಕ್ಷೇತ್ರವನ್ನು ಉನ್ನತೀಕರಿಸಲು ಬಯಸಿದರೆ blueprintstrategies.ai ಅನ್ನೋ mgr@blueprintstrategies.ai ನಲ್ಲಿ ಸಂಪರ್ಕಿಸಿ ಅಥವಾ 01-42041602ಗೆ ಕರೆ ಮಾಡಿ. ರಾಜಕೀಯದ ಆಚೆಗಿನ ಉದ್ದೇಶ.